ಏಕೆ ಇನ್ನು ದೇವ ಕರುಣೆ ತೋರದಿರುವೆ ಬೆಳಕಿನೆಡೆಗೆ ನನ್ನ ಬೇಗ ನಡೆಸು ನನ್ನ ಪ್ರಭುವೇ ಬೆಳಕಿನೆಡೆಗೆ ನನ್ನ ಬೇಗ ನಡೆಸು ನನ್ನ ಪ್ರಭುವೇ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಬೇಕು ಎಂದು ಕೇಳಲಾರಿನಯ್ಯ ಸ್ವರ್ಗ ನೀಡು ಎಂದು ಬೇಡಲಾರಿನಯ್ಯ ಸಿರಿಯಬೇಕು ಎಂದು ಕೇಳಲಾರಿನಯ್ಯ ಸ್ವರ್ಗ ನೀಡು ಎಂದು ಬೇಡಲಾರಿನಯ್ಯ ಮುಕ್ತಿಗಾಗಿ ತಂದೆ ಕೈಯ ಚಾಚನಯ್ಯ ಮುಕ್ತಿಗಾಗಿ ತಂದೆ ಕೈಯ ಚಾಚನಯ್ಯ ಶಾಂತಿ ನೆಮ್ಮದಿಯನ್ನು ನೀಡಿ ದೇವ ರಕ್ಷಿಸಯ್ಯ ಶಾಂತಿ ನೆಮ್ಮದಿಯನ್ನು ನೀಡಿ ದೇವ ರಕ್ಷಿಸಯ್ಯ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನೀನೇ ಗತಿಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನೀನೇ ಗತಿಯಪ್ಪ ನೀನೇ ಗತಿಯಪ್ಪ ನೀನೇ ಗತಿಯಪ್ಪ ನೀನೇ ಗತಿಯಪ್ಪ ನೀನೇ ಗತಿಯಪ್ಪ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ನಿನ್ನ ನಾಮವು ಒಂದೇ
ಧನ್ಯವಾದಗಳು. ಇವತ್ತು ನಮ್ಮ ಕಬ್ಬಳ್ಳಿ ಗ್ರಾಮದಲ್ಲಿ ನಡೆಯುವಂತ ಈ ಭಕ್ತಿಗೆ ಪ್ರಧಾನವಾದಂತ ಯಾವ ಶಬರಿಮಲೆಯ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ಒಂದು ಕಾರ್ಯಕ್ರಮ, ಪರಮ ಪವಿತ್ರವಾದಂತ ಈ ಒಂದು ಸೇವಾ ಕಾರ್ಯವನ್ನ ಏರ್ಪಾಡು ಮಾಡಿಕೊಂಡಿರತಕ್ಕಂಥ ಎಲ್ಲಾ ನನ್ನ ಗುರುಸ್ವಾಮಿಗಳಿಗೂ ಎಲ್ಲಾ ನನ್ನ ಸ್ವಾಮಿಗಳವರ ಒಂದು ಭಕ್ತಿಗೆ ನಾನು ಚಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುವುದರ ಮೂಲಕ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂಥ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರತಕ್ಕಂಥ ಎಲ್ಲಾ ನನ್ನ ಪೂಜ್ಯ ತಾಯಿಂದರಿಗೂ, ಎಲ್ಲಾ ಗುರು ಹಿರಿಯರಿಗೂ, ಎಲ್ಲಾ ಪುಟಾಣಿ ಮಕ್ಕಳಿಗೂ ಕೂಡ ಈ ನಾದಮಯ ಕಲಾವೃಂದದ ಪರವಾಗಿ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡುವುದರ ಮೂಲಕ ಪರಮ ಪೂಜ್ಯರಾಗಿರತಕ್ಕಂಥ ಸಿದ್ಧಗಂಗಾ ಮಠದ ಶಿವಕುಮಾರ ಮಹಾಸ್ವಾಮಿಗಳವರನ್ನು ಕುರಿತು ಒಂದು ಜನಪ್ರಿಯವಾದ ಭಕ್ತಿಗೀತೆ ನಾಡುವುದರ ಮೂಲಕ ಈ ಕಾರ್ಯಕ್ರಮದ ಮುಂದಿನ ಭಾಗವನ್ನು ಪ್ರವೇಶ ಮಾಡೋಣ. ನಮಗೆ ನಿಮಗೆಲ್ಲರಿಗೂ ಕೂಡ ಬಸವಾದಿ ಶರಣರ ಅನುಗ್ರಹ ಸದಾಕಾಲ ತುಂಬಿರಲಿ. ಮಹಾಮಹಿಮ ಪರಮ ನಿರಂಜನ ತ್ರಿವಿಧ ದಾಸೋಹಿ ಜಗಜ್ಯೋತಿ ಬಸವಣ್ಣನವರ ಅನುಯಾಯಿ ಕಾರುಣ್ಯ ಗಂಗೆಯ ಜನಕನಿಗೆ ಮನುಜ ಕುಲವೇ ಶರಣಾಗಿದೆ. ಅನುಕಂಪ ಸಾಗರದ ಹೃದಯಕ್ಕೆ ದೇವಲೋಕವೇ ತಲೆಬಾಗಿದೆ. ಶಿವ ಭಕ್ತನ ಕಂಡ ಭಕ್ತರಿಗೆ ಎಲ್ಲಿಲ್ಲದ ಋಷ ಈ ಶತಮಾನ ಕಂಡ ತೇಜೋ ಪುರುಷ ಸುದ್ದಿಗಾಗಿ ಸೇವೆ ಮಾಡಲಿಲ್ಲ, ಸೇವೆ ಮಾಡಿ ಸುದ್ದಿಯಾಗಲಿಲ್ಲ. ಸದ್ದಿಲ್ಲದೆ ಸೇವೆಯ ಮಾಡಿ ನಡೆದಾಡುವ ದೇವರೇ ತಾನಾದ ನಮ್ಮ ಶಿವಕುಮಾರ ಸ್ವಾಮಿಗಳು. ಅದರಂತೆ ನಡೆದರು ನಡೆದಾಡು ದೈವ. ನಾಯಕವೇ ಕೈಲಾಸ ಸಂತರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಸಿದ್ಧಗಂಗ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತೇವೆ ಬುದ್ಧಿಯ ಹೆಸರು. ಸಿದ್ಧಗಂಗ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತೇವೆ ಬುದ್ಧಿಯ ಹೆಸರು. ನಾಯಕವೇ ಕೈಲಾಸ ಸಂತರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಅದರಂತೆ ನಡೆದರು ನಡೆದಾಡು ದೈವ. ಮತಗಳಿಗೆ ಬೆಂಕಿಯ ಇಟ್ಟು ಎಲ್ಲರೂ ಒಂದೇ ಎನ್ನುವುದನೆ ಜ್ಞಾನದ ಜ್ಯೋತಿಯ ಸುತ್ತ ನಡೆದ ಹರೆಯಲ್ಲಿ ಅಳಿಯದ ಇತಿಹಾಸ ಬರೆದ ಜ್ಞಾನದ ಜ್ಯೋತಿಯ ಸುತ್ತ ನಡೆದ ಹರೆಯಲ್ಲಿ ಅಳಿಯದ ಇತಿಹಾಸ ಬರೆದ ಹರೆಯಲ್ಲಿ ಅಳಿಯದ ಇತಿಹಾಸ
ಬರೆದ ಕಾಯಕವೇ ಕೈಲಾಸ ಸುಂದರೋ ಬಸವ ಅದರಂತೆ ನಡೆದರು ನಡೆದಾಡು ದೈವ ಗಾನವಿಯ ಕರೆ ಕಳಿಸಿದ ಎಲ್ಲರಿಗೂ ಆಕೆಯ ಪರಿಚಯಿಸಿದ ಸರ್ವರಿಗೂ ಸಂಸ್ಕೃತವ ಉಣಬಡಿಸಿದ ಸಕಲರಿಗೂ ವೇದವ ತಿಳಿಪಡಿಸಿದ ಅಂತರ ಬಾಳಿನ ಆಶಾ ಕಿರಣ ಬಡವರ ಬಂಧು ಆದಾ ಶರಣ ಇವರನ್ನ ಬಿತ್ತಿ ಮುತ್ತನ್ನ ಬೆಳೆದ ಭಾರತ ಮಾತಿಗೆ ಆರವನು ಹಾಕಿದ ಇವರನ್ನ ಬಿತ್ತಿ ಮುತ್ತನ್ನ ಬೆಳೆದ ಭಾರತ ಮಾತೆಗೆ ಆರವನು ಹಾಕಿದ ಭಾರತ ಮಾತೆಗೆ ಆರವನು ಹಾಕಿದ ಕಾಯಕವೇ ಕೈಲಾಸ ಸುಂದರೋ ಬಸವ ಅದರಂತೆ ನಡೆದರು ನಡೆದಾಡು ದೈವ ಧ್ಯಾನವೂ ಇದೆ ಎಂದರು ಸೇವೆಯಲ್ಲಿ ದೇವರನ್ನ ನೋಡೆಂದರು ಪ್ರೀತಿಯಲ್ಲಿ ಜಗವನ್ನ ಕಾಣೆಂದರು ನೀತಿಯಲ್ಲಿ ಜಗವನ್ನ ಗೆಲ್ಲೆಂದರು ಉದ್ದಾನ ಶ್ರೀಗಳು ಕೆತ್ತಿದ ಮೂರ್ತಿ ಇರುಳಾದ ಬಾಳನ್ನು ಬೆಳಗಿದ ಜ್ಯೋತಿ ಪದಗಳಿಗೆ ನಿಲುಕದ ಸಾಧಕ ನೀವು ನಿಮಗಾಗಿ ಬರದದ್ದು ಶೂನ್ಯ ನಾನು ಪದಗಳಿಗೆ ನಿಲುಕದ ಸಾಧಕ ನೀವು ನಿಮಗಾಗಿ ಬರದದ್ದು ಶೂನ್ಯ ನಾನು ನಿಮಗಾಗಿ ಹಾಡಿದ್ದು ಶೂನ್ಯ ನಾನು ಕಾಯಕವೇ ಕೈಲಾಸ ಸುಂದರೋ ಬಸವ ಅದರಂತೆ ನಡೆದರು ನಡೆದಾಡು ದೈವ ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಹೊಸೆರು ಪ್ರತಿ ಕಲ್ಲು ಹೇಳುತ್ತಿವೆ ಮುಕ್ತಿಯ ಹೆಸರು ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಹೊಸೆರು ಪ್ರತಿ ಕಲ್ಲು ಹೇಳುತ್ತಿವೆ ಮುಕ್ತಿಯ ಹೆಸರು ಕಾಯಕವೇ ಕೈಲಾಸ ಸುಂದರೋ ಬಸವ ಅದರಂತೆ ನಡೆದರು ನಡೆದಾಡು ದೈವ ಅದರಂತೆ ನಡೆದರು ನಡೆದಾಡು ದೈವ ಅದರಂತೆ ನಡೆದರು ನಡೆದಾಡು ದೈವ ಮುಂದಿನ ಗೀತೆಯನ್ನು ಹಾಡಲಿದ್ದಾರೆ ನಮ್ಮ ತಂಡದ ಗಾಯಕಿಯಾದ ಪದ್ಮಾರವರು. ಶಬರಿಮಲೆಯ ಸ್ವಾಮಿ ಅಯ್ಯಪ್ಪ ಚಿತ್ರದ ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಹೇ ಅಯ್ಯಪ್ಪ ಎಂಬ ಅದ್ಭುತವಾದ ಗೀತೆಯನ್ನು ಹಾಡಲಿದ್ದಾರೆ ತಮ್ಮ ಸುಮಧುರವಾದ ಕಂಠಸಿರಿಯಲ್ಲಿ. ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ ನಿಜವ
ಧನ್ಯವಾದಗಳು. ಒಂದೊಂದು ಹಾಡಿಗೂ ನೀವೆಲ್ಲ ಮನತುಂಬೆ ಚಪ್ಪಾಳೆಯನ್ನು ಕೊಡ್ತಾ ಇದ್ರೆ ಹಾಡುವಂತ ಕಲಾವಿದರಿಗೆ ಆದ ಒಂದು ರೀತಿಯಾದ ಎನರ್ಜಿ. ಯಾಕಂದ್ರೆ ನೀವ್ಯಾರು ದುಡ್ಡು ಕಾಸು ಚೆಕ್ ಕೊಡದೇ ಇದ್ರು ಪರವಾಗಿಲ್ಲ, ಒಂದೊಂದು ಹಾಡಿಗೂ ಒಂದೊಂದು ಚಪ್ಪಾಳೆ ಕೊಟ್ಟುಬಿಟ್ರೆ ನಮ್ಗೆ ಅದೇ ಬಹಳ ಆನಂದ. ಇವತ್ತು ಈ ಸ್ವಾಮಿ ಕಾರ್ಯಕ್ರಮ, ಶಬರಿಮಲೆಯ ಸ್ವಾಮಿಯ ಒಂದು ವ್ರತದ ಕಾರ್ಯಕ್ರಮ ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ನಮ್ಮ ಕಬ್ಬಳ್ಳಿ ಎಂಬತಕ್ಕಂಥ ಈ ಗ್ರಾಮದಲ್ಲಿ ಸಾಗ್ತಾ ಇದೆ. ಎಲ್ಲರ ಒಂದು ಪ್ರೀತಿ ವಿಶ್ವಾಸ ಈ ಕಾರ್ಯಕ್ರಮದಲ್ಲಿ ತುಂಬಿದೆ. ತಮ್ಮೆಲ್ಲರಿಗೂ ಕೂಡ ಆ ಸ್ವಾಮಿ ಅಯ್ಯಪ್ಪ ಸಕಲ ವಿಧವಾದ ಭಾಗ್ಯವನ್ನು ಕೊಟ್ಟು ಕರುಣಿಸಲೆಂಬುದಾಗಿಡುತ್ತ ಮುಂದಿನ ಗೀತೆಯನ್ನು ಹಾಡೋಣ. ಮೈಕಾರ ಮಲೆ ಮಹದೇಶ್ವರರ ಜನಪ್ರಿಯವಾದ ಭಕ್ತಿಗೀತೆಯನ್ನು ಹಾಡುತ್ತಾ ಕಾರ್ಯಕ್ರಮದ ಮುಂದಿನ ಭಾಗವನ್ನು ಪ್ರವೇಶ ಮಾಡೋಣ. ಸಾವಿರ ದೀಪಗಳು ಬೆಳಗಿವೆ ನೋಡಲ್ಲಿ, ಕಾರ್ತಿಕ ಹುಣ್ಣಿಮೆಯ ಚಂದ್ರನ ಜೊತೆಯಲ್ಲಿ, ಮೂಡಲ ಮಲೆಯಲ್ಲೇ ಮಹದೇವನ ಗುಡಿಯಲ್ಲೇ, ಮೂಡಲ ಮಲೆಯಲ್ಲೇ ಮಹದೇವನ ಗುಡಿಯಲ್ಲೇ. ಕೋಟಿ ಸೂರ್ಯ ಪ್ರಕಾಶದಿಂದು ಕಾನನ ಬೆಳಗುತ್ತಿದೆ, ಅದು ಕೈಲಾಸವೇ ಆಗಿದೆ. ತೆಪ್ಪದ ನೀರಿನ ಮ್ಯಾಲೆ ದೀಪಗಳು ಬೆಳಗಿವಿ ನೋಡಲ್ಲಿ, ಗಂಗೆಯ ಜಲದಿ ಮಿಂದು ಬಂದು ಮನದಲೇ ಮಾದಪ್ಪಗೆ ಕೋಟಿ ಹರಕೆ ತಂದು,
ಬೆಳಗುತ್ತಿದೆ ಆ ಮಂಜಿನ ಬೆಳಕಲಿ ಪರುಷೆ ಪಾಪವ ಕಳೆಯುತ್ತಿದೆ ಪಾಪವ ಕಳೆಯುತ್ತಿದೆ ದೀಪಗಳು ಬೆಳಗಿವಿ ನೋಡಲ್ಲಿ ಕಾರ್ತಿಕ ಹುಣ್ಣಿಮೆಯ ಚಂದ್ರನ ಜೊತೆಯಲ್ಲಿ ದೇವರಿಗೆ ಆ ಕಾರ್ತಿಕ ಎಳ್ಳು ಪ್ರಸಾದ ಹಿರಿದಂತ ನಿಜ ಪರಶೆಗೆ ಹಿರಿದಂತ ನಿಜ ಪರಶೆಗೆ ಸಾವಿರ ದೀಪಗಳು ಬೆಳಗಿವಿ ನೋಡಲ್ಲಿ ಮಲೆಯಲ್ಲೇ ಮಹದೇವನ ಗುಡಿಯಲ್ಲೇ ಸಾವಿರ ದೀಪಗಳು ಬೆಳಗಿವಿ ನೋಡಲ್ಲಿ ಬೆಳಗಿವಿ ನೋಡಲ್ಲಿ ಆಹಾ la 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 ಇನ್ನೇನು 2-3 ದಿನಗಳಲ್ಲೇ ಧನುರ್ಮಾಸ ಎನ್ನುವಂಥದ್ದು ಪ್ರಾರಂಭವಾಗ್ತಕ್ಕಂಥ ಕಾಲ. ಆ ಧನುರ್ಮಾಸದ ಸಂದರ್ಭದಲ್ಲಿ ಇವತ್ತು ಕೂಡ ಹಿರಿಯ ಜೀವಗಳು 70, 75, 80ರ ಆಸುಪಾಸಿನ ಶರಣ ದಂಪತಿಗಳಾದಂಥವರು ಬೆಳಗಿನ ಜಾವವಿದ್ದು ನೀರನ್ನು ಕಾಯಿಸಿ ಸ್ನಾನ ಮಾಡಿಕೊಂಡು ಲಿಂಗ ಪೂಜೆಯನ್ನು ಮಾಡ್ಕೊಳ್ತಕ್ಕಂಥ ಒಂದು ಪದ್ಧತಿ ಸಂಪ್ರದಾಯವನ್ನ ನಮ್ಮ ಹಿರಿಯರು ನಮ್ಮ ಕನ್ನಡ ನಾಡಿನಲ್ಲಿ ಅದನ್ನ ರೂಢಿಸ್ಕೊಂಡು ಬಂದವರು. ಪ್ರಾಯದ ಗಂಡು ಮಕ್ಕಳಾದ ನಮಗೆ ಅನ್ಸಂಟ ಧನುರ್ಮಾಸ ಅಂದ್ರೆ ಮನೆಯಲ್ಲಿ ಲಿಂಗ ಪೂಜೆಯನ್ನು ಮಾಡಿ ಮಠಮಾನ್ಯಗಳಿಗೆ ಹೋಗಿ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದು ಬರುವಂತ ಒಂದು ಪುಣ್ಯದ ದಿವಸ ಧನುರ್ಮಾಸ. ಅಂದ್ರೆ ಮಾನವನಾಗಿರತಕ್ಕಂಥವನ ದೇಹ ಈ ಚಳಿಗಾಲಕ್ಕೆ ನೋಡಿ ಧನಸ್ಸಿನ ಹಾಗೆ ಅಂದ್ರೆ ನಾವೆಲ್ಲಾ ಕೊಕ್ಕರ್ಸ್ಕೊಂಡು ಮಲಿಕತ್ತೀವಿ ನೋಡಿ. ಈ ಸಂದರ್ಭದಲ್ಲಿ ಒಂದರಕ್ಕೆ ಒತ್ಕೊಳವ, ಎರಡರಿಗೆ ಒತ್ಕೋತಾನೆ. ಪ್ಯಾನು ಎಸಿಗೆಲ್ಲ ಕೆಲಸವಿರಲ್ಲ. ಈ ಧನುರ್ಮಾಸ ಸಂದರ್ಭದಲ್ಲಿ ಲಿಂಗ ಪೂಜೆಯನ್ನು ಮಾಡಿದಾಗ ಎಷ್ಟೋ ಕೋಟಿ ಪುಣ್ಯದ ಫಲ ಎನ್ನುವಂಥದ್ದನ್ನು ನಾವು ನಿಜಕ್ಕೂ ಕೂಡ ಪಡ್ಕೋತೀವಿ ಬಂಧುಗಳೇ. ಕಾರಣ ಏನಪ್ಪಾ ಅಂದ್ರೆ ಈ ಮಾನವನಾಗಿ
ಶಬರಿ ಗಿರಿನಾಥ ದೇವಾ ಅಭಯ ನೀಡಯ್ಯಪ್ಪ ದೇವಾ ಶಬರಿ ಗಿರಿನಾಥ ದೇವಾ ಅಭಯ ನೀಡಯ್ಯಪ್ಪ ಶರಣ ನಾನು ಸ್ವಾಮಿ ಪರವಶ ನಾನು ಸ್ವಾಮಿ ಶರಣ ನಾನು ದುಃಖ ಪರವಶ ನಾನು ಒಂದೇ ದರುಶನ ಕೊಡು ಶಬರೀಶ ಶಬರಿ ಗಿರಿನಾಥ ದೇವಾ ಅಭಯ ನೀಡಯ್ಯಪ್ಪ ನಿತ್ಯಾಂಧಕಾರದಿ ಬಾಳಿನ ಹಾದಿಯಲ್ಲಿ ನೆಮ್ಮದಿ ಕಾಣದ ಕಾಲಗಳೇ ನಿತ್ಯಾಂಧಕಾರದಿ ಬಾಳಿನ ಹಾದಿಯಲ್ಲಿ ನೆಮ್ಮದಿ ಕಾಣದ ಕಾಲಗಳೇ ಸಂಕ್ರಮ ದೀಪದ ಒಂದಿನ ಪ್ರಭೆಯಲ್ಲಿ ಸನ್ನಿಧಾನ ಸೇರಿಸಿ ಶಬರೀಶ ಸಂಕ್ರಮ ದೀಪದ ಒಂದಿನ ಪ್ರಭೆಯಲ್ಲಿ ಸನ್ನಿಧಾನ ಸೇರಿಸಿ ಶಬರೀಶ ಪುಣ್ಯ ಸನ್ನಿಧಾನ ಸೇರಿಸಿ ಶಬರೀಶ ಶಬರಿ ಗಿರಿನಾಥ ದೇವಾ ಅಭಯ ನೀಡಯ್ಯಪ್ಪ ಕರ್ಮ ಬಂಧನಗಳು ಮಾತ್ರವೇ ಉಳಿವ ಮಣ್ಣಿನ ಜನ್ಮ ಕೇವಲ ಕರ್ಮ ಬಂಧನಗಳು ಮಾತ್ರವೇ ಉಳಿವ ಮಣ್ಣಿನ ಜನ್ಮ ಕೇವಲ ಮಿಥ್ಯದಲ್ಲೇ ಸ್ವಪ್ನದಂತೆ ನಿತ್ಯ ಸತ್ಯ ಸ್ವರೂಪ ನೀನಂತೆ ಮಿಥ್ಯದಲ್ಲೇ ಸ್ವಪ್ನದಂತೆ ನಿತ್ಯ ಸತ್ಯ ಸ್ವರೂಪ ನೀನಂತೆ ನಿತ್ಯ ಸತ್ಯ ಸ್ವರೂಪ ನೀವಂತೆ ಶಬರಿ ಗಿರಿನಾಥ ದೇವಾ ಅಭಯ ನೀಡಯ್ಯಪ್ಪ ಶರಣ ನಾನು ಸ್ವಾಮಿ ಪರವಶ ನಾನು ಸ್ವಾಮಿ ಶರಣ ನಾನು ದುಃಖ ಪರವಶ ನಾನು ಒಂದೇ ದರುಶನ ಕೊಡು ಶಬರೀಶ ಶಬರಿ ಗಿರಿನಾಥ ದೇವಾ
ಅಭಯ ನೀಡಯ್ಯಪ್ಪ.
ಹರಿವರಾಸನಂ ವಿಶ್ವಮೋಹನಂ ಹರಿಹರೇಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ಧನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ ಶರಣಮಯ್ಯಪ್ಪ 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 ಸ್ವಾಮಿ ಶರಣಮಯ್ಯಪ್ಪ ಹರಿವರಾಸನಂ ವಿಶ್ವಮೋಹನಂ ಹರಿದರೇಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ಧನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಕೀರ್ತನಂ ಶಕ್ತಮಾನಸಂ ಹರಣಲೋಲುಪಂ ನರ್ತನಾಲಸಂ ಹರುಣಭಾಸುರಂ ಭೂತನಾಯಕಂ ಹರಿಹರಾತ್ಮಜಂ ದೇವಮಾಶ್ರಯೇ ಪ್ರಣಯ ಸತ್ಯಕಂ ಪ್ರಾಣನಾಯಕಂ ಪ್ರಣತಕಲ್ಪಕಂ ಪ್ರದಾಚಿತಂ ಪ್ರಣವಮಂದಿರಂ ಕೀರ್ತನಪ್ರಿಯಂ ಹರಿಹರಾತ್ಮಜಂ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ವಾಹನಂ ಸುಂದರಾನನಂ ವರಗದಾಯುಧಂ ವೇದವರ್ಣಿತಂ ಗುರುಕೃಪಾಕರಂ ಕೀರ್ತನಪ್ರಿಯಂ ಹರಿಹರಾತ್ಮಜಂ ದೇವಮಾಶ್ರಯೇ ರಘುವನಾರ್ಚಿತಂ ದೇವತಾತ್ಮಕಂ ಪ್ರಣಯಂ ಪ್ರಭು ದಿವ್ಯದೇಶಿಕಂ ತ್ರಿಪದಪೂಜಿತಂ ಚಿಂತಿತಪ್ರಜಂ ಹರಿಹರಾತ್ಮಜಂ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ भवभयापहं भावुकावहं भुवनमोहनं भूतिभूषणं धवलवाहनं दिव्यवारणं हरिहरात्मजं देवमाश्रये फलमृतक्षितं सुन्दराननं फलमकोमलं गात्रमोहनं कळमकीर्तनं
ಕೇಸರಿ ವಾಜಿವಾಹನಂ ಹರಿಹರಾತ್ಮಜಂ ದೇವಮಾಶ್ರಯೇ ಶ್ರುತಜನಪ್ರಿಯಂ ಚಿಂತಿತಪ್ರದಂ ಶ್ರುತಿವಿಭೂಷಣಂ ಸಾಧುಜೀವನಂ ಶ್ರುತಿಮನೋಹರಂ ಗೀತಲಾಲಸಂ ಹರಿಹರಾತ್ಮಜಂ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ 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 ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಮೆಚ್ಚಿ ಪ್ರಥಮ ಬಹುಮಾನ 500 ರೂಗಳನ್ನು ಕೊಟ್ಟಿರುತ್ತಾರೆ ಭಕ್ತ ಮಹಾಶಯರು. ಅವರಿಗೆ ಭಗವಂತ ಶುಭವನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ಹೇಳುತ್ತಾ, ಇನ್ನೀಗ ಅವ್ರು ಕೊಟ್ಟ ಮೇಲೆ ನೀವು ಸುಮ್ಮನೆ ಕೂತ್ಕೊಂಡ್ರೆ ನೀವೆಲ್ಲ ಕೊಟ್ಟರೆ ಒಂದು ಎಲೆಕ್ಷನ್ಗೆ ನಿಂತ್ಕೋಬಹುದು, ಅಷ್ಟರ ಮಟ್ಟ ಮಡಿಕ ಕೂತಿದ್ದಾರೆ ದುಡ್ಡ. ನೀವು ನಿಮ್ಮ ಹತ್ರನೇ ಕಾಸು ಕರಿಮಣಿ ಸ್ವಲ್ಪ ಓಡಾಡ್ತಾ ಇರೋದು. ಈ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯರು, ನನ್ನ ಬಹಳ ವರ್ಷದ ಗೆಳೆಯರು ಆದಂತಹ ನಮ್ಮ ಪ್ರಕಾಶ ಸ್ವಾಮಿಗಳವರು 37ನೇ ವರ್ಷದ ಶಬರಿಮಲೆ ಯಾತ್ರೆಯನ್ನ ಕೈಗೊಳ್ಳತಕ್ಕಂತಹ ಮಹಾಸ್ವಾಮಿಗಳಾದಂಥವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನು ಹಾಡ್ತಾರೆ. ಸ್ವಾಮಿ ಶರಣಮಯ್ಯಪ್ಪ ಅವರ ಪಯಣ ಸುಖಕರವಾಗಿರಲಿ, ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಪರಮಾತ್ಮ ಈಡೇರಿಸಲೆಂಬುದಾಗಿ ಹೇಳುತ್ತಾ ಅವರು ಹಾಡಿದ ನಂತರ ಈ ಕಾರ್ಯಕ್ರಮದ ಮುಂದಿನ ಭಾಗವನ್ನು ಪ್ರವೇಶ ಮಾಡೋಣ. ಸ್ವಾಮಿಯೇ ಹೈ, ಸ್ವಾಮಿಯೇ ಹೈ, ಸ್ವಾಮಿಯೇ ಹೈ. ಸ್ವಾಮಿ ಸಂಗೀತದಿಂದೊಲಿಸೆ ಗಾನ ಗಂಧರ್ವನದವು ನಾನು ಜಪಮಾಲೆಯಂತೆ ಕೈಯಲ್ಲಿ ಮಂತ್ರ ಶ್ರುತಿ ಮಾಡೋ ತಂಬುರನಂತೆ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಸ್ವಾಮಿ.
ಕಲಿಯುಗ ವರದ ಧನ್ಯವಾದಗಳು ಪ್ರಕಾಶ್ ಸ್ವಾಮಿ ಅವರಿಗೆ. ಎರಡು ಗೀತೆಯನ್ನು ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಹಾಡಿದ್ದಾರೆ. ಮೇಲಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ಹಾಡಿ ಅಭ್ಯಾಸವಾಗಿರತಕ್ಕಂಥ ಹವ್ಯಾಸಿ ಕಲಾವಿದರಾಗಿರತಕ್ಕಂಥವರು ನಮ್ಮ ಪ್ರಕಾಶ ಸ್ವಾಮಿಗಳವರು. ಈಗ ಮತ್ತೊಂದು ಅಯ್ಯಪ್ಪ ಸ್ವಾಮಿಯ ಗೀತೆಯನ್ನು ಹಾಡುವುದರ ಮೂಲಕ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಬರೋಣ. ಇನ್ನೇನು ಟೀ ಮಡಗ್ತಾ ಇದಾರಂತ, ಹಪ್ಪಳ ಎಣ್ಗಾಗ್ತಾ ಇದಾರಂತ. ಬನ್ನಿಯಪ್ಪ. ಕಾರ್ಯಕ್ರಮವನ್ನು ಮೆಚ್ಚಿ ನಾಗರಾಜಾಚಾರ್ಯರವರು ನಮಗೆ 50 ರೂಪಾಯಿ ಬಹುಮಾನಗಳನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ಇಲ್ಲಾಂದ್ರೆ ಅಕ್ಕಪಕ್ಕ ಇರ್ತವೆ ವಯಸ್ಸುಗಳೇ, ಬೆಳಗ್ಗೆ ಕೊಟ್ಕೊಂಡ್ರಾಯ್ತು, ಒಂದೇ ಊರವ್ರು ತಾನೇ ಎಲ್ಗೋದಾರೆ ಇಲ್ವಾ? ನಂಬರ್ ಅದ, ಗೂಗಲ್ ಪೇ ಮಾಡಬಿಡಿ ಅತ್ತಾಗ. ಬಂದೆ ಸ್ವಾಮಿ, ಈ ದಾರಿಯಲ್ಲಿ ಹೇಗೆ ನಡೆದೆ ಸ್ವಾಮಿ, ಈ ಕಾಡಿಗೆ ನೀ ಬಂದೆ ಸ್ವಾಮಿ, ಈ ದಾರಿಯಲ್ಲಿ ಹೇಗೆ ನಡೆದೆ ಸ್ವಾಮಿ.
ಕಲ್ಲು ಈ ಮುಳ್ಳು ಈ ಹಳ್ಳ ಈ ದಿಣ್ಣೆ ಆಯಾಸನ ತಾಳೆನಲ್ಲ. ಈ ಕಲ್ಲು ಈ ಮುಳ್ಳು ಈ ಹಳ್ಳ ಈ ದಿಣ್ಣೆ ಆಯಾಸನ ತಾಳೆನಲ್ಲ. ತಂಪಾದ ಗಾಳಿಯಲು ಮೈ ಬೆವರುತ್ತಿದೆಯಲ್ಲ, ಅಯ್ಯಪ್ಪ ಸಾಕಾಯಿತಲ್ಲ, ಅಯ್ಯಪ್ಪ ಸಾಕಾಯಿತಲ್ಲ, ಸ್ವಾಮಿ ಅಯ್ಯಪ್ಪ ಸಾಕಾಯಿತಲ್ಲ. ಈ ಕಾಡಿಗೆ ನೀ ಬಂದೆ ಸ್ವಾಮಿ, ಈ ದಾರಿಯಲ್ಲಿ ಹೇಗೆ ನಡೆದೆ ಸ್ವಾಮಿ. ಆನೆಗಳು ಇಲ್ಲೆಲ್ಲ ಓಡಾಡುತ್ತಿವೆ, ಎಲ್ಲ ದೂರದಲ್ಲಿ ಹುಲಿ ಕೂಗಿತಲ್ಲ. ಆನೆಗಳು ಇಲ್ಲೆಲ್ಲ ಓಡಾಡುತ್ತಿವೆ, ಎಲ್ಲ ದೂರದಲ್ಲಿ ಹುಲಿ ಕೂಗಿತಲ್ಲ. ನನ್ನೆದೆಯ ಗುಂಡಿಗೆಯು ಕ್ಷಣಕಾಲ ತತ್ತರಿಸಿ ಕಣ್ಣೆಲ್ಲ ಮಂಜಾಯಿತಲ್ಲ, ಕಣ್ಣೆಲ್ಲ ಮಂಜಾಯಿತಲ್ಲ, ನನ್ನ ಕಣ್ಣೆಲ್ಲ ಮಂಜಾಯಿತಲ್ಲ. ಈ ಕಾಡಿಗೆ ನೀ ಬಂದೆ ಸ್ವಾಮಿ, ಈ ದಾರಿಯಲ್ಲಿ ಹೇಗೆ ನಡೆದೆ ಸ್ವಾಮಿ. ನಲ್ಲಿ ನಿನ್ನನ್ನು ಕಾಣುವ ಆಸೆಯ ತಂದು ನೀ ಕಾಣದಾಗಿ ಎಲ್ಲಿರುವೆ. ನನ್ನಲ್ಲಿ ನಿನ್ನನ್ನು ಕಾಣುವ ಆಸೆಯ ತಂದು ನೀ ಕಾಣದಾಗಿ ಎಲ್ಲಿರುವೆ. ಕೂಗಲು ಉಸಿರಿಲ್ಲ, ಅಳುವ ಶಕ್ತಿಯೂ ಇಲ್ಲ, ದಾರಿ ತೋರೋ ಬೇಗ ಪ್ರಭುವೇ, ದಾರಿ ತೋರೋ ಬೇಗ ಪ್ರಭುವೇ, ನನಗೆ ದಾರಿ ತೋರೋ ಬೇಗ ಪ್ರಭುವೇ. ಈ ಕಾಡಿಗೆ ನೀ ಬಂದೆ ಸ್ವಾಮಿ, ಈ ದಾರಿಯಲ್ಲಿ ಹೇಗೆ ನಡೆದೆ ಸ್ವಾಮಿ. ಈ ಕಾಡಿಗೆ ನೀ ಬಂದೆ ಸ್ವಾಮಿ, ಈ ದಾರಿಯಲ್ಲಿ ಹೇಗೆ ನಡೆದೆ ಸ್ವಾಮಿ. ನಾವು ವೆಂಕಟೇಶನು ಒಂದು ಎಂಟು ಸಟ್ಟ ಆಗ್ಬಿಟ್ರ ಲೈಫ್ ಬಹಳ ಚೆನ್ನಾಗಿರುತ್ತದ. ಏನ್ ಜವಾಬ್ದಾರಿ, ಏನು ಓಡಾಟ, ಏನು ಮುತುವರ್ಜಿ, ಏನು ಕಾಳಜಿ, ಏನು ಬದ್ಧತೆ. ಅಂದ್ರೆ ಅವನಿಗಿರೋ ನೆಮ್ಮದಿ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಕಣ್ರಿ. ಒಪ್ಕೋತೀರ ತಾನೆ? ಯಾವುದೇ ಸಮಸ್ಯೆ ಇಲ್ಲ, ಒಂದು ಭಯ ಇಲ್ಲ, ಒಂದು ಆತಂಕ ಇಲ್ಲ, ತಾನಾಯ್ತು ತನ್ನ ಬದುಕಾಯ್ತು. ಒಗ್ಗಿರೋರ ಜೊತೆ ಬಹಳ ಚೆನ್ನಾಗಿ ಮಾತನಾಡತಕ್ಕಂಥ ಒಂದು ಅಭ್ಯಾಸವನ್ನು ನಮ್ಮ ವೆಂಕಟೇಶ್ವರವರು ಬಹಳ ಚೆನ್ನಾಗಿ ಇಟ್ಟುಕೊಂಡಿದ್ದಾರೆ. ನಾನು ಬಹಳ ದಿನಗಳಾಯ್ತು, 3 ವರ್ಷ ಮೇಲಾಗದ ಒಂದು ಟೀಪಾಯ್ ಮಾಡಕ್ ಕೊಟ್ಟು ಇನ್ನೂ ಕೊಟ್ಟಿಲ್ಲ. ತರಿಸ್ಗಣನ ಮಳೆ 6 kg ಮಳ ತರಿಸ್ಗಣನ ಟೀಪಾಯ್ ಮಾಡಾಕ. ಹಸನ್ಮುಖಿ ಒಟ್ಟಿನಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂಥ ಎಲ್ಲಾ ನನ್ನ ಪೂಜ್ಯ ತಾಯಂದಿರಿಗೂ ಕೂಡ ಆ ಹರಿಹರ ಸುತ ಅಯ್ಯಪ್ಪ ಸ್ವಾಮಿ ಅನುಗ್ರಹ ನಮಗೆ, ನಿಮಗೆ, ಇಲ್ಲಿ ಕುಳಿತಿರತಕ್ಕಂಥ ಮುದ್ದಾದ ಮಕ್ಕಳಿಗೆ, ಆ ಮಾಲಾಧಾರಿಗಳಿಗೆ ಸದಾಕಾಲ ಸಿಗಲೆಂಬುದಾಗಿಳತ ಕಬ್ಬಳ್ಳಿ ಎಂಬತಕ್ಕಂಥ ಗ್ರಾಮ ಬಹಳ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ, ಅಭಿವೃದ್ಧಿಯನ್ನು ಪಡ್ಕೊಂಡಿರತಕ್ಕಂಥ ಗ್ರಾಮ. ನಮ್ಮ ಕಬ್ಬಳ್ಳಿ ಪಟ್ಟದ ಶ್ರೀಗಳವರು ಅನೇಕ ಸಾವಿರಾರು ಅಂಕ ಸ್ಥಾಪನೆಯ ಪೂಜೆಯನ್ನು ಮಾಡಿಸಿರತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲಬೇಕು ಅಂದರೆ ನಿಮ್ಮ ಗ್ರಾಮದ ಪಟ್ಟದ ಶ್ರೀಗಳವರಿಗೆ ಸಲ್ಲಬೇಕು ಕಂಡು. ಇವತ್ತ ಪುಣ್ಯಾತ್ಮರಿಲ್ಲ, ಭಗವಂತನಲ್ಲಿ ಐಕ್ಯವಾಗಿದ್ದಾರೆ. ಇನ್ನು ಕಬ್ಬಳ್ಳಿ ಎಂದರೆ ರಾಜಕೀಯವಾಗಿ ಬಹಳ ಹೆಸರುವಾಸಿಯಾಗಿದ್ದಂಥವರು ನಮ್ಮ ಕೆ ಎಸ್ ನಾಗರತ್ನಮ್ಮನವರು.
ಅವತ್ತಿನ ಕಾಲದಲ್ಲೇ ಮಹಿಳಾ ಸ್ಪೀಕರ್ ಆಗಿ ಕಾರ್ಯವನ್ನು ನಿರ್ವಹಿಸಿದಂಥವರು, ಸೋಲಿಲ್ಲದ ಸರದಾರಿಯಾಗಿ ಸದಾಕಾಲ ಮೆರೆದಂಥವರು ನಿಮ್ಮ ಗ್ರಾಮದ KS ನಾಗರತ್ನಮ್ಮನವರು. ಬಂಧುಗಳೇ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬಹಳ ಮುಂದುವರೆದಿರತಕ್ಕಂಥ ಗ್ರಾಮ ಅಂದರೆ ಅದುವೇ ನಮ್ಮ ಕಬ್ಬಳ್ಳಿ ಎಂಬತಕ್ಕಂಥ ಗ್ರಾಮ. ಈ ಒಂದು ಪ್ರಾಂತೀಯ ಯಕ್ಷಗಾನ ನಾಟಕದಲ್ಲಿ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥ ಜಾಗ ಇದು. ಏಕಾದಶಿಯ ಸಂದರ್ಭದಲ್ಲಿ ಆಡ್ತಾರೆ. ಇನ್ನು ಈ ಬೊಂಬೆಗಳ ಆಟ, ಅದನ್ನು ಕೂಡ ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಆಡುವಂತಹ ಕಾರ್ಯಕ್ರಮವನ್ನು ನಾನು ಬಹಳ ಸಲ ನೋಡಿದ್ದೀನಿ ಇಲ್ಲಿ. ನಿಮ್ಮೆಲ್ಲರ, ಯಾಕಂದ್ರೆ ಈ ಕಲಾವಿದರು, ಕಲಾಭಿಮಾನಿಗಳೇ ತುಂಬಿರತಕ್ಕಂಥ ಈ ಗ್ರಾಮ ನಿಜಕ್ಕೂ ಬಹಳ ಆನಂದವಾಗುತ್ತೆ. ಈ ಗ್ರಾಮದ ಅಭಿವೃದ್ಧಿಯನ್ನು ಕಾಣ್ತಾ ಇದ್ರೆ ಎಲ್ಲರಿಗೂ ದೇವರ ಅನುಗ್ರಹ ಸದಾಕಾಲ ತುಂಬಿರಲಿ ಎಂಬುದಾಗಿ ಹೇಳ್ತಾ ಬಂಧುಗಳೇ, ಈ ಕಾರ್ಯಕ್ರಮದ ಮುಂದಿನ ಭಾಗವನ್ನು ಪ್ರವೇಶ ಮಲ್ಲೇಶ ನಮೋ ದುರಿತನಾಶ ನಮಸ್ತೆ ನಮಸ್ತೆ ನಮಃ ಓಂ ನಮೋ ದುರಿತನಾಶ ನಮೋ ಗುರು ಮಲ್ಲೇಶ ಓಂ ನಮೋ ದುರಿತನಾಶ ಮಹಾನಂದವಾಯಿತು ನಿನ್ನ ಮಹಾರೂಪ ಕಂಡು ಮಹಾನಂದವಾಯಿತು
ದೇವನ ಪುರಿಯೊಳಗೆ ನೀ ಕಾಯುವೆ ಭಕ್ತರನು ದೇವನ ಪುರಿಯೊಳಗೆ ನೀ ಕಾಯುವೆ ಭಕ್ತರನು ಕಾವಿಯನ್ನು ಧರಿಸಿ ಕಾಯಕವ ನೀಗೈದೆ ಕಾಯಕವ ಗೈದೆ ನಮೋ ಗುರುಮಲೇಶ ಓಂ ನಮೋ ದುರಿತನಾಶ ವಸುದೆಯೊಳಗೆ ನೀನು ಶಶಿಶೇಖರ ಸಮನಯ್ಯ ವಸುದೆಯೊಳಗೆ ನೀನು ಶಶಿಶೇಖರ ಸಮನಯ್ಯ ಸುಲಲಿತವಾಗಿರುವ ಪರಲೋಕವ ದೊರಕಿಸಯ ಶಿವಲೋಕವ ದೊರಕಿಸಯ ನಮೋ ಗುರುಮಲೇಶ ಓಂ ನಮೋ ದುರಿತನಾಶ ಮಹಾನಂದವಾಯಿತು ನಿನ್ನ ಮಹಾರೂಪ ಕಂಡು ಮಹಾನಂದವಾಯಿತು ನಿನ್ನ ಮಹಾರೂಪ ಕಂಡು ನಮೋ ಗುರುಮಲೇಶ ಓಂ ನಮೋ ದುರಿತನಾಶ ಓಂ ನಮೋ ದುರಿತನಾಶ ಓಂ ನಮೋ ದುರಿತನಾಶ ಮುಂದಿನ ಗೀತೆಯನ್ನು ಕೇಳೋಣ. ಮಹಾನುಭಾವರಾದ ಮಂಟೇಸ್ವಾಮಿಯವರ ಪರಮ ಶಿಷ್ಯ ನಮ್ಮ ಘನನೇಲಿ ಸಿದ್ದಪ್ಪಾಜಿಯವರು. ನೋಡಿ, ಜನವರಿ 3ನೇ ತಾರೀಕಿನಿಂದ ಚಿಕ್ಕಲ್ಲೂರು ಜಾತ್ರೆ ಪ್ರಾರಂಭ. ಆ ಘನನೇಲಿ ಸಿದ್ದಪ್ಪಾಜಿಯವರನ್ನ ಕೊಂಡಾಡುವುದರ ಮೂಲಕ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಬರೋಣ. ನಮಗೆಲ್ಲರಿಗೂ ಕೂಡ ಆ ಪವಾಡ ಪುರುಷರ ಮಹಿಮೆ ಸದಾಕಾಲ ತುಂಬಿರಲಿ. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂಡಾಯ ಹೊತ್ತು ತಂದರು, ಭಾರಿ ಕಂಡಾಯ ತಂದರು. ಸಿದ್ದಯ್ಯ ಸ್ವಾಮಿ ಬಂದರು ನಿಮ್ಮೂರಿಗೆ, ಕಂಡಾಯ ಹೊತ್ತು ತಂದರು, ಭಾರಿ ಕಂಡಾಯ ತಂದರು. ಎಡಗಡೆಗೆ ರಾಚಪ್ಪಾಜಿ, ಬಲಗಡೆಗೆ ಚನ್ನಜಮ್ಮ, ಎಡಗಡೆಗೆ ರಾಚಪ್ಪಾಜಿ, ಬಲಗಡೆಗೆ ಚನ್ನಜಮ್ಮ. ಬರುವ ಚಂದ ನೋಡಿರೋ ಕಂಡಾಯವು, ಬಾಲಾಡು ಅಂದ ನೋಡಿರೋ, ಬಾಲಾಡು ಚಂದ ನೋಡಿರೋ. ಸಿದ್ದಯ್ಯ ಸ್ವಾಮಿ ಬಂದರು ನಿಮ್ಮೂರಿಗೆ, ಕಂಡಾಯ ಹೊತ್ತು ತಂದರು, ಭಾರಿ ಕಂಡಾಯ ತಂದರು. ಕಾಯಿ ಹುಬ್ಬಾಳೆ ಸಿಹಿಬಾಳೆ ಅಂಜೂರ, ಹೊಂಗಿ ಸೊಪ್ಪು ತಿಳಿ ನೀರಿಗೆ ಮಡಿಯಾಯಿತು ಅಂಬರ. ಹಣ್ಣು ಕಾಯಿ ಹುಬ್ಬಾಳೆ ಸಿಹಿಬಾಳೆ ಅಂಜೂರ, ಹೊಂಗಿ ಸೊಪ್ಪು ತಿಳಿ ನೀರಿಗೆ ಮಡಿಯಾಯಿತು ಅಂಬರ. ಚುಕ್ಕಿ ತಾರೆ ಹೊಳೆದವ ನಮ್ಮ ಸ್ವಾಮಿಗೆ, ತುಂಬಿ ಹಾಡಿ ನಲಿದವ, ಹೋಗಿಲೆ ಕುಹು ಎಂದವ. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂಡಾಯ ಹೊತ್ತು ತಂದರು, ಭಾರಿ ಕಂಡಾಯ ತಂದರು.
ಗಟ್ಟೆ ಕಂಡಾಯ ಪಾಪ ತೊಳೆವ ಕಂಡಾಯ ಆಹಾ ಓಹೋ ಆಹಾ ಜಗದ ನೋವನೀಗಲು ಹೊಂದವರೇ ಸಿದ್ದಯ್ಯ ಆಹಾ ಓಹೋ ಆಹಾ ಗಟ್ಟೆ ಕಂಡಾಯ ಪಾಪ ತೊಳೆವ ಕಂಡಾಯ ಜಗದ ನೋವನೀಗಲು ಹೊಂದವರೇ ಸಿದ್ದಯ್ಯ ಒಪ್ಪೆ ಗೌಡನ ಪುರಕ್ಕೆ ಹೋದರೆ ಬೇಡಿದ ವರವ ಕೊಡುವರು ಹೊರಗೆ ಇಳಿದು ಬರುವರು ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ ಕಂಡಾಯವನ್ನು ತಂದರು ಭಾರಿ ಕಂಡಾಯ ತಂದರು ಕೊಡುವ ಕಂಡಾಯ ಭಕ್ತಿ ಕೊಡುವ ಕಂಡಾಯ ಜ್ಞಾನ ಜ್ಯೋತಿ ಬೆಳಗಲು ಪರಂಜ್ಯೋತಿ ಲಿಂಗಯ್ಯ ಭಾಗ್ಯ ಕೊಡುವ ಕಂಡಾಯ ಭಕ್ತಿ ಕೊಡುವ ಕಂಡಾಯ ಜ್ಞಾನ ಜ್ಯೋತಿ ಬೆಳಗಲು ಪರಂಜ್ಯೋತಿ ಲಿಂಗಯ್ಯ ಮನೆ ಮನೆ ದೇವರಾದರು ಮಂಡ್ಯದ ಸ್ವಾಮಿ ಮಠಕ್ಕೆ ಒಡೆಯರಾದರು ಹೊರಗೆ ಬೆಳಕು ತಂದರು ಸಿದ್ದಯ್ಯ 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 ಸ್ವಾಮಿ ಬಂದರು ನಮ್ಮೂರಿಗೆ ಕಂಡಾಯ ಹೊತ್ತು ತಂದರು ಭಾರಿ ಕಂಡಾಯ ತಂದರು ಎಡಗಡೆಗೆ ರಾಕ್ಷಮಾಗಿ ಬಲಗಡೆಗೆ ಚನ್ನಾಜಮ್ಮ ಬರುವ ಚಂದ ನೋಡಿರೋ ಕಂಡಾಯರು ಬಾಲಾಡು ಅಂದ ನೋಡಿರೋ ಬಾಲಾಡು ಅಂದ ನೋಡಿರೋ ಬಾಲಾಡು ಚಂದ